ಹಾಯ್ ವಿವರ್ಸ್, ನಮ್ಮ ಮನೆಯಲ್ಲಿ ಇವತ್ತು ರುದ್ರಾಭಿಷೇಕ ಇಟ್ಕೊಂಡಿದ್ದೀವಿ. ಇದರ ಪ್ರಿಪ್ರೇಷನ್ ಹೇಗಿತ್ತು ಏನು ಎತ್ತ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಈ ಅಭಿಷೇಕವನ್ನು ನೆರವೇರಿಸ್ಕೊಟ್ರು. ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಶ್ರಾವಣದಲ್ಲಿ ನಾವು ಈ ರುದ್ರಾಭಿಷೇಕವನ್ನು ಕಂಪಲ್ಸರಿಯಾಗಿ ಮಾಡಿಸ್ತೀವಿ. ಅಲ್ಲಿ ನಾವು ಸಂಕಲ್ಪವನ್ನು ಮಾಡಿದ ಮೇಲೆ ಇಲ್ಲಿ ನಾವು ಅಭಿಷೇಕಕ್ಕೆ ಕೂತ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ. ಅಭಿಷೇಕಕ್ಕೆ ನಾನು ನನ್ನ ಮಗಳು ಕೂತ್ಕೊಂಡಿದ್ದೀವಿ. ಹೀಗೆ ಮನೆಯಲ್ಲಿ ಇರೋರು ಎಲ್ಲರೂ ಅಭಿಷೇಕಕ್ಕೆ ಒಬ್ಬೊಬ್ಬರಾಗಿ ಅಥವಾ ಇಬ್ಬಿಬ್ಬರಾಗಿ ಕೂತ್ಕೊಂಡು ಅಭಿಷೇಕವನ್ನು ನೆರವೇರಿಸ್ತೀವಿ. ತುಂಬ ಸೊಗಸಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ನಾವು ಮನೆಯಲ್ಲಿ ಮಾಡ್ತೀವಿ. ಶ್ರಾವಣ ಮಾಸ ತುಂಬ ವಿಶೇಷವಾಗಿರೋದ್ರಿಂದ ಈ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ. ಇದು ನನಗೆ ಖುಷಿ ಕೂಡ ಕೊಡುತ್ತೆ. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ನಾನು ವಿಡಿಯೋನ ಮಾಡಿ ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ಪ್ರಸಾದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ, ನನ್ನ ಮಕ್ಕಳು, ಹಾಗೆ ನಮ್ಮ ಅತ್ತೆ ಕೂಡ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಪೂಜೆ ಕೂತ್ಕೊಂಡು ಆಮೇಲೆ ಸ್ವಾಮಿಗಳಿಗೆಲ್ಲ ಪ್ರಸಾದ ಆದಮೇಲೆ ನಾವು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಸೇರಿ ಅಡುಗೆಗಳನ್ನ ಮಾಡೋದು, ಹಾಗೆ ಈ ರೀತಿ ಪೂಜೆ ಪುನಸ್ಕಾರನ ಮಾಡೋದು ತುಂಬಾ ಖುಷಿ ಕೊಡುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. रोषवाश्च मे बृहश्च मे नट्वाञ्च मे देनुश्च मायुर्यज्ञेन कल्पतां प्राणयज्ञेन